ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನು ಬಿಟ್ಟಿಲ್ಲ, ನನ್ನನ್ನು ನಂಬಿಕೆಯ ನೀಡಿ ಅಂತ ಸಚಿವರು ಸ್ವತಃ ತಿಳಿಸಿದ್ದಾರೆ. ಬೆಳೆಗೆ ನೀರು ಬಿಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಬುಧವಾರ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾವು ರೈತರನ್ನ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಬಹುಶಃ ನೀವು ಸಿದ್ದರಾಮಯ್ಯವ್ರನ್ನ, ಇವತ್ತಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ, ಕಾಂಗ್ರೆಸ್ನ ಮುಖಂಡರನ್ನ ಅಭಿನಂದಿಸಬೇಕಾಗಿತ್ತು ಅಂತ ಅಂದ್ಕೊಂಡಿದೆ. ಯಾಕೆಂದರೆ ಯಾವತ್ತೂ ನಾವು ಪರಿಹಾರದಲ್ಲಿ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ಕೊಡದೇ ಇದ್ರು ನಾವು ಕೊಟ್ಟಿದ್ದೀವಿ 3,500 ಕೋಟಿ. ಕಳೆದ ಬಾರಿ ಅತಿವೃಷ್ಟಿ ಬಂದಾಗ NDRF ಎಷ್ಟಿತ್ತು ಅದಕ್ಕೆ ಡಬಲ್ ಕೊಟ್ಟಿದ್ದೀವಿ, 8,000 ಇದ್ದದ್ದು 14,000 ಕೊಟ್ಟಿದ್ದೀವಿ. ಸೊ 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಬಡ್ಡಿ ರಹಿತ ಸಾಲ ಕೊಟ್ಟಿದ್ದೀವಿ. ಎಷ್ಟು ರೈತರಿಗೆ ನಾವು ಮಾಡಲಿಕ್ಕೆ ಸಾಧ್ಯನೋ ಅಷ್ಟನ್ನು ನಾವು ಮಾಡ್ತಾನೇ ಇದ್ದೀವಿ ನಿರಂತರವಾಗಿ. ಕೃಷಿನಲ್ಲೂ ಯಾವುದೂ ಸಹ ನೀವು ಈಗ ಪಂಪ್ ಸೆಟ್ಗಳಿಗೆ 10,000 ಇದನ್ನು ಪಂಪ್ ಸೆಟ್ಗಳಿಗೆ ರಿಯಾಯಿತಿ ಕೊಟ್ಟಿರ್ತಕ್ಕಂಥದ್ದು, ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು, ಕಟಾವು ಮಾಡೋ ಮಿಷನ್ ಕೊಟ್ಟಿರ್ತಕ್ಕಂಥದ್ದು, ಪ್ರತಿಯೊಂದು ಕೊಡ್ತಾ ಇದ್ದೀವಿ. ನಾವು ರೈತರನ್ನ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಬಹುಶಃ ನೀವು ಸಿದ್ದರಾಮಯ್ಯವ್ರನ್ನ, ಇವತ್ತಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ, ಕಾಂಗ್ರೆಸ್ನ ಮುಖಂಡರನ್ನ ಅಭಿನಂದಿಸಬೇಕಾಗಿತ್ತು ಅಂತ ಅಂದ್ಕೊಂಡಿದೆ. ಯಾಕೆಂದರೆ ಯಾವತ್ತೂ ನಾವು ಪರಿಹಾರದಲ್ಲಿ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ಕೊಡದೇ ಇದ್ರು ನಾವು ಕೊಟ್ಟಿದ್ದೀವಿ 3,500 ಕೋಟಿ. ಕಳೆದ ಬಾರಿ ಅತಿವೃಷ್ಟಿ ಬಂದಾಗ NDRF ಎಷ್ಟಿತ್ತು ಅದಕ್ಕೆ ಡಬಲ್ ಕೊಟ್ಟಿದ್ದೀವಿ, 8,000 ಇದ್ದದ್ದು 14,000 ಕೊಟ್ಟಿದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಕಾವೇರಿ ನೀರನ್ನು ಬಿಡುಗಡೆ ಮಾಡಿದ್ದಾರೆ ತಮಿಳುನಾಡಿಗೆ ಅಂತ ಆಕ್ರೋಶ ಹೆಚ್ಚಾಗಿದೆ, ನದಿಗಿಳಿದು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆದರೆ ಇತ್ತ ಕಡೆ ಚಲುವರಾಯಸ್ವಾಮಿ ಅವರು ನೀರು ಬಿಟ್ಟಿಲ್ಲ, ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರಲ್ಲ, ಯಾವುದನ್ನು ನಂಬೋದು? ಗದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನ ಹರಿಸಿದ್ದಾರೆ ನಿನ್ನೆ ರಾತ್ರಿಯಿಂದ ಅಂತೇಳಿ ಕೂಡ ರೈತರು ಒಂದು ಮಂಡ್ಯದಲ್ಲಿ ರೈತರ ಒಂದು ಹೋರಾಟ ಮತ್ತಷ್ಟು ಕೂಡ ಚುರುಕುಗೊಂಡಿರುವಂತದ್ದು. ಈಗ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಈಗ ರಾಜ್ಯ ಸರ್ಕಾರಕ್ಕೆ ಎಳ್ಳು ನೀರನ್ನ ಬಿಟ್ಟು ಈಗ ಹೋರಾಟವನ್ನ ಕೂಡ ಮಾಡ್ತಾ ಇರುವಂತದ್ದು. ಕಾವೇರಿ ನದಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಒಂದು ರಕ್ಷಣಾ ವೇದಿಕೆ ಹಾಗೂ ಇತರ ಸಂಘಟನೆಗಳು ಶ್ರೀರಂಗಪಟ್ಟಣದ ಸ್ನಾನಘಟ್ಟದಲ್ಲಿ ಕಾವೇರಿ ನದಿಗೆ ಇಳಿದು ಒಂದು ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಸ್ನಾನಘಟ್ಟದಲ್ಲಿ ಕೂಡ ಎಳ್ಳು ನೀರನ್ನ ಬಿಟ್ಟು ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ರಾಜ್ಯ ಸರ್ಕಾರ ಸುಳ್ಳನ್ನ ಹೇಳ್ಕೊಂಡು ಹೋಗ್ತಾ ಇದೆ, ಈಗಾಗಲೇ ನೀರನ್ನ ಕೂಡ ಈಗಾಗಲೇ ಹರಿಸ್ತಾ ಇದೆ, ಯಾವುದೇ ಕಾರಣಕ್ಕೂ ನೀರನ್ನ ಹರಿಸ್ಬಾರ್ದು, ನಿಲ್ಲಿಸ್ಬೇಕು, ಮೊದಲು ಕೆರೆಕಟ್ಟೆಗಳನ್ನ ನಮ್ಮ ಭಾಗದ ಕೆರೆಕಟ್ಟೆಗಳನ್ನ ತುಂಬಿಸಿ ಆ ನಂತರ ತಮಿಳುನಾಡಿಗೆ ನೀರನ್ನ ಕೊಡ್ಬೇಕು ಅಂತ ಹೇಳಿ ಕೂಡ ಹೋರಾಟವನ್ನ ಮಾಡ್ತಾ ಇದ್ರೆ. ಇತ್ತ ಚಲುವರಾಯಸ್ವಾಮಿ ಏನೋ ಒಂದು ಸ್ವತಂತ್ರೋತ್ಸವದಲ್ಲಿ ಭಾಗವಹಿಸಿದ್ರು. ಆ ನಂತರದಲ್ಲಿ ರೈತರ ಒಂದು ಪ್ರತಿಭಟನಾ ಸ್ಥಳಕ್ಕೆ ಕೂಡ ಆಗಮಿಸಿ ನಾವು ಯಾವುದೇ ಕಾರಣಕ್ಕೂ ನೀರನ್ನ ಕೊಡುವ ಕೆಲಸವನ್ನ ಮಾಡಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಜೊತೆಗೆ ರೈತರು ಹಾಗೂ ಹೋರಾಟಗಾರರು ನಮ್ಮ ಮಾತಿನಲ್ಲಿ ಒಂದು ಭರವಸೆಯನ್ನ ಇಟ್ಕೊಳ್ಬೇಕು, ನಾವು ಯಾವುದೇ ಕಾರಣಕ್ಕೂ ಇನ್ನೂ ಕೂಡ ತಮಿಳುನಾಡಿಗೆ ನೀರನ್ನ ಹರಿಬಿಟ್ಟಿಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಆಡ್ತಾ ಇರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ. ನೀವೇನು ಆಡಳಿತ ಮಾಡ್ತಾ ಇದೀರಾ, ಯಾವ ರಾಜಕೀಯ ಮಾಡ್ತಾ ಇದೀರಾ, ನಮ್ಮಂತ ಹೋರಾಟಗಾರಗಳಿಂದ ಹೊರತು ನಿಮ್ಮಂತ ರಾಜಕಾರಣಿಗಳಿಂದ ಅಲ್ಲ. ಮಂಡ್ಯ ಜನತೆಗಳು ತುಂಬಾ ಸ್ವಾಭಿಮಾನಿಗಳು. ತಮಿಳು ನೀರು ಬಿಟ್ರೆ ಅದು ಒಳ್ಳೆ ಸುಮ್ಮನೆ ಇದ್ವಿ, ಆದ್ರೆ ಇವತ್ತು ಅಗಲುದ್ದವಣೆ ಮಾಡಿ ಇವತ್ತು ರೈತರು ಮೋಸ ಮಾಡಿ ಬಿಡ್ತಾ ಇದ್ದೀರಾ. ಇದು ಯಾವುದೇ ರೀತಿ ಕರ್ನಾಟಕಕ್ಕೆ ಆಗ್ಲಿ ನಿಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲ್ಲ. ಮತ್ತೆ ಏನು ತಮಿಳುನಾಡು ಸರ್ಕಾರ ರಾಜಕಾರಣಿಗಳು ಒಗ್ಗಟ್ಟು ಪ್ರದರ್ಶನ ಮಾಡಿ ನಮ್ಮ ಕರ್ನಾಟಕದಿಂದ ಒಂದು ಹನಿ ನೀರು ಬಿಡಿದಂಗೆ ಹೇಗೆ ತಗೊಂಡು ಹೋಗ್ತಾ ಇದ್ದಾರೋ ಆ ಒಗ್ಗಟ್ಟು ನಿಮ್ಮಲ್ಲಿ ಯಾಕಿಲ್ಲ? ನಾವು 1,00,00,000 ರೂಪಾಯಿ ವಕೀಲರಿಗೆ ಕೊಟ್ಟು ನಾವು